ರೇಣುಕಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದರು. ಸರಿಸುಮಾರು 131 ದಿನಗಳ ಜೈಲು ವಾಸದ ನಂತರ ಅದೇನೋ ಬೆನ್ನೋವು, ಚಿಕಿತ್ಸೆ ಬೇಕು, ಆಪರೇಷನ್ ಮಾಡಿಲ್ಲ ಅಂತಂದ್ರೆ ಅದೇನೋ ಆಗ್ಬಿಡುತ್ತೆ ಅಂತೆಲ್ಲ ಹೇಳಿ ಅವರಿಗೆ ಬೇಲ್ ಕೊಡಿಸಿ ಹೊರಗಡೆ ಕರ್ಕೊಂಡ್ಬಂದ್ರು. ಒಂದು ವಾರ ಕಳೀತು. ಚಿಕಿತ್ಸೆ ಏನಾಯ್ತು, ಕತೆ ಏನು ಯಾರಿಗಾದ್ರೂ ಗೊತ್ತಾ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಆಪರೇಷನ್ಗೆ ಓಕೆ ಅಂದಿದ್ದಾರೆ. ಯಾವತ್ತು ಮಾಡೋಣ ಆಪರೇಷನ್ ಅಂತಂದ್ರೆ ಮೀನಾ ಮೇಷ ಅಂತ ರಾಶಿ ಎಣಿಸ್ತಾ ಇದ್ದಾರೆ. ಹೆಲ್ತ್ ರಿಪೋರ್ಟ್ ಬಹಿರಂಗ ಮಾಡ್ತಾನೆ ಇಲ್ಲ. ಯಾಕಾಗಾದ್ರೆ ಯಾಕೆ ಹೆಲ್ತ್ ರಿಪೋರ್ಟ್ ಬಹಿರಂಗ ಮಾಡ್ತಾ ಇಲ್ಲ? ಕಳಕಳಿ ನಮಗಲ್ಲ, ದರ್ಶನ್ ಅಭಿಮಾನಿಗಳಿಗೆ. ಅಯ್ಯೋ ನಮ್ಮ ಬಾಸ್ಗೇನಾಯ್ತು, ನಮ್ಮ ಡಿ ಬಾಸ್ಗೇನಾಯ್ತು, ಏನು ಹೇಳ್ತಾ ಇಲ್ವಲ್ಲ ಇವರು ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ. ಸರ್ಜರಿ ಬಗ್ಗೆ ಮಾಹಿತಿ ಕೊಡಿ. ಏನು ಸರ್ಜರಿ ಮಾಡಿಸ್ತೀರಾ? ಇಲ್ಲ ಆಪರೇಷನ್ ಏನು ಬೇಡ, ಫಿಸಿಯೋಥೆರಪಿ ಅಂತ ಮಾಡ್ತೀರಾ? ಏನು ಬೇಕಾದರೂ ಮಾಡಿ ನಮಗೊಂದು ವಿಷಯ ತಿಳಿಸಿ, ನಾವು ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಇಲ್ಲಿ ನಿಮಗೇನಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಅಂತ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಿದ್ದಾರೆ ಅಪ್ಡೇಟ್ಸ್ಗೋಸ್ಕರ. ಏನಾಗಿದೆ ನಟ ದರ್ಶನ್ಗೆ? ಒಂದು ವಾರ ಆಯಿತು ಚಿಕಿತ್ಸೆ, ಅದು ಬೇರೆ ಸಿ.ವಿ. ನಾಗೇಶ್ ಹೆದರಿಸ್ಬಿಟ್ಟಿದ್ದಾರೆ ಅಭಿಮಾನಿಗಳನ್ನು. ಏನೋ ಆಪರೇಷನ್ ಮಾಡಿಲ್ಲ ಅಂತಂದರೆ ಅದೇನೋ ಆಗ್ಬಿಡುತ್ತೆ ಅಂತೆಲ್ಲ ಹೇಳಿಬಿಟ್ಟಿದ್ರು. ಜಾಮೀನು ಪಡೆಯೋದಕ್ಕೆ ಶಸ್ತ್ರಚಿಕಿತ್ಸೆ ಬೇಕೇ ಬೇಕು ಅಂತೆಲ್ಲ ಹೇಳಿದರು. ಈಗ ಶಸ್ತ್ರಚಿಕಿತ್ಸೆ ಮಾಡಿಲ್ಲ, ನೀವೇನೋ ಲೇಟ್ ಮಾಡಿ ನಮ್ಮ ಬಾಸ್ಗ ಏನಾದರೂ ಆದರೆ ಏನು ಯಾರು ಹೊಣೆ ಆಮೇಲೆ ಅಂತ ಅಭಿಮಾನಿಗಳೊಂದು ಕಡೆ ಆಕ್ರೋಶ ವ್ಯಕ್ತಪಡಿಸೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಆಪರೇಷನ್ಗಂತೂ ಓಕೆ ಅನ್ನಿದಾರಂತೆ, ಬಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ತಡ. 6 ವಾರಗಳ ಮಧ್ಯಂತರ ಜಾಮೀನು, 1 ವಾರ ಮುಗದೇ ಹೋಗಿದೆ. ಅನಾರೋಗ್ಯ, ತುರ್ತು ಚಿಕಿತ್ಸೆ ಅಗತ್ಯ ಅಂತ ಹೈಕೋರ್ಟ್ ಜಾಮೀನು ಕೊಟ್ಟಿರೋದು. ಆದರೆ ಆಸ್ಪತ್ರೆಗೆ ಬಂದ ಮೇಲೆ ಸರ್ಜರಿಗೆ ಮನಸ್ಸು ಮಾಡಿಲ್ಲ. BJS ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ. ಆಪರೇಷನ್ ಮಾಡಿಸೋದಕ್ಕೆ ಯಾಕೆ ವಿಳಂಬ ಅನ್ನೋದೊಂದು ಪ್ರಶ್ನೆ ಇದೆ. ಈ ಹಿಂದೆ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು, BJS ಅಪೋಲೋ ಆಸ್ಪತ್ರೆ, ಅದೇ ಆಸ್ಪತ್ರೆಯಲ್ಲಿ ಮತ್ತೆ ಚಿಕಿತ್ಸೆ ಪಡಿಬೇಕು ಅನ್ನುವ ಚಿಂತನೆ ಪ್ಲಾನ್ಗಳನ್ನು ಮಾಡ್ಕೊಳ್ಳಾಗ್ತಾ ಇದೆಯಂತೆ. ಬಟ್ ಕಂಡೀಷನ್ ಪ್ರಕಾರ ಅವ್ರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ. ಚಿಕಿತ್ಸೆ ಪಡೆದ್ರೆ ಬೆಂಗಳೂರಲ್ಲೇ ಪಡಿಬೇಕು. BJS ಅಲ್ಲಿದ್ದಾರೆ. ಸದ್ಯಕ್ಕೆ 1 ವಾರ ಆಯಿತು. ವಾರದಿಂದ ಏನೂ ಚಿಕಿತ್ಸೆ ಕೊಡ್ತಾ ಇಲ್ವಾ ಅವ್ರಿಗೆ? ಪ್ರಾಬಬ್ಲಿ ಅವ್ರಿಗೆ ಫಿಸಿಯೋಥೆರಪಿ ಏನೋ ಮಾಡ್ತಿದ್ದಾರೆ. ಫಿಸಿಯೋಥೆರಪಿ ಮಾಡಲೇಬೇಕು. ಸುಮ್ಮನೆ ಬಿಟ್ಟರೆ ಪಾಪ ಅದೇನಾದರೂ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಆದರೆ, ಈಗಾಗಲೇ ಕೋಟಿ ಇವ್ರ ಹೆಸರಿನಲ್ಲಿ ಹೂಡಿಕೆ ಬಂಡವಾಳ ಎಲ್ಲ ಆಗಿದೆ ಅಂತ ಹೇಳಿ ಸಿನಿಮಾ ರಂಗದವರು ಬಹಳಷ್ಟು ಜನ ಕಳವಳ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಸರ್ಜರಿ ವಿಚಾರಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರೋದು ಯಾಕೇನು ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇಲ್ಲ, ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಟ ದರ್ಶನ್ 1 ವಾರ ಆಯ್ತು ಹೊರಗಡೆ ಬಂದು. ಕೋರ್ಟ್ಗೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಅಭಿಮಾನಿಗಳಿಗಂತೂ ಒಂದು ಆತಂಕ. ಅಭಿಮಾನಿಗಳಿಗೇನಾದರೂ ಹಿಂಗೆ ಆಗ್ತಾ ಇದೆ, ಹಿಂಗೆ ಆಗಿದೆ ಅಂತ ಏನಾದರೂ ಮಾಹಿತಿ ಕೊಡೋ ಸಾಧ್ಯತೆ ಇದೆಯಾ? ಕೊಡ್ತಾ ಇಲ್ಲ ಅಂತಂದ್ರೆ ಯಾಕೆ ಕೊಡ್ತಾ ಇಲ್ಲ? ಏನು ದರ್ಶನ್ ಆರೋಗ್ಯದ ಅಪ್ಡೇಟು? ಹೌದು ಪ್ರಣೀತ್, ಏನಂತ ಹೇಳಿದ್ರೆ ಏನು ಬೆನ್ನು ನೋವಿಂದ ತೀವ್ರವಾಗಿ ಬಳಲ್ತಾ ಇದ್ರು. ಅವರಿಗೆ ಅರ್ಜೆಂಟಾಗಿ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಬಂದಿದ್ರು. ಅದಾದ ಬಳಿಕ 1 ವಾರದ ಒಂದು ಹೆಲ್ತ್ ರಿಪೋರ್ಟನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕಂತ ಹೇಳಿದರು. ಆ ಹೆಲ್ತ್ ರಿಪೋರ್ಟ್ಗಳು ಏನು ಬಂತು ಅದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆನ ಮಾಡೋದಕ್ಕೆ ಕೂಡ ಒಂದು ಡೇಟನ್ನು ಫಿಕ್ಸ್ ಮಾಡಬೇಕು ಅಂತ ಕೂಡ ಅವ್ರ ಕುಟುಂಬದ ಜೊತೆ ಚರ್ಚೆಯನ್ನು ಮಾಡಿದರು. ಆದರೆ ಯಾವಾಗ ಮಾಡ್ತೀವಿ ಅಂತ ಹೇಳಿ ಕೂಡ ಇನ್ನೂ ಹೇಳಿಲ್ಲ. ಆದರೆ ರೋಗಿ ಒಪ್ಪಿದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿದರು. ಹಾಗಾದರೆ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಕೊಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು ಅವರ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಕೂಡ ಆತಂಕ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ದರ್ಶನ್ ಬಗ್ಗೆ ಸುದ್ದಿ ಬರ್ತಿತ್ತು, ತಿಳ್ಕೊಳ್ತಾ ಇದ್ರು. ಆಗ ಒಂದು ದಿನ ಏನು ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ BJS ಆಸ್ಪತ್ರೆ ವೈದ್ಯರು ಕೂಡ ದರ್ಶನ್ ಆರೋಗ್ಯದ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟರು. ಅದನ್ನು ಬಿಟ್ಟರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅವರು ಹೆಲ್ತ್ ಬುಲೆಟಿನ್ ಆಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಇನ್ನು ಕೋರ್ಟ್ಗೆ ಏನು ಒಂದು ಸಬ್ಮಿಟ್ ಮಾಡಿದರೆ ರಿಪೋರ್ಟ್ಗಳು, ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಕೂಡ ದರ್ಶನ್ ಆರೋಗ್ಯದ ಬಗ್ಗೆ ಸಿಗ್ತಾ ಇಲ್ಲ. ಹಾಗಾದರೆ ನಿಜಕ್ಕೂ ದರ್ಶನ್ ಅವರಿಗೆ ಏನಾಗ್ತಾ ಇದೆ, ಒಳಗಡೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಹಜವಾಗಿ ಅವರ ಅಭಿಮಾನಿಗಳಲ್ಲೂ ಕೂಡ ಆತಂಕ ಇದೆ. ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಮತ್ತು SPP ಅವರು ಕೂಡ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿದರು, ಅದು ಯಾವುದು ಆಗ್ತಾ ಇಲ್ಲ. ಫಿಸಿಯೋಥೆರಪಿ ಮೂಲಕನೇ ಆರೋಗ್ಯವನ್ನು ಗುಣಪಡಿಸಿಕೊಳ್ಳೋದಾದರೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಏನಿತ್ತು, ಮಧ್ಯಂತರ ಜಾಮೀನು ಕೊಡುವಂತಹ ಉದ್ದೇಶವಾದರೂ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಲೀಗಲ್ ಆಗಿ ಕೂಡ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಯನ್ನು ಆಗ್ತಾ ಇರುವಂಥದ್ದು. ಈಗ BJS ಆಸ್ಪತ್ರೆ ವೈದ್ಯರು ಕೂಡ ಅದರ ಬಗ್ಗೆ ಸಂಜಾಯಿಷಿಯನ್ನು ಕೊಡಬೇಕು, ಯಾವ ರೀತಿಯಾಗಿ ಅವರ ಆರೋಗ್ಯ ಸ್ಥಿತಿ ಇದೆ ಅಂತ ಹೇಳಿ. ಕೇವಲ ಅವರ ಒಂದು ಕೇರ್ ಟೇಕರ್ಸ್ 7 ಜನ ಏನಿದ್ದಾರೆ ಅವರಿಗೆ ಹೊರತುಪಡಿಸಿದರೆ ಯಾರಿಗೂ ಕೂಡ ದರ್ಶನ್ ಆರೋಗ್ಯದ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಇನ್ನು ಈ ಹಿಂದೆ ಕೂಡ ಅವರು ಏನು ಟ್ರೀಟ್ಮೆಂಟನ್ನು ಪಡೆದುಕೊಂಡಿದ್ರು, ಅದೇ ವೈದ್ಯರ ಬಳಿ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನ್ಯಾಯಾಲಯ ಕೊಟ್ಟಿರುವಂಥ ಷರತ್ತುಗಳಲ್ಲಿ ಒಂದಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಅವರ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು, ಬೆಂಗಳೂರಿನಿಂದ ಹೊರಗಡೆ ಹೋಗುವಂಥ ಅವಕಾಶ ಇಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಹಾಗಾಗಿ ಅಲ್ಲಿನ ವೈದ್ಯರನ್ನು ಕರೆಸಿ ಇಲ್ಲಿ ಮತ್ತೊಮ್ಮೆ ಏನಾದ್ರು ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾರೆ ಅನ್ನೋದು ಕೂಡ ಈಗ ಕಾದು ನೋಡಬೇಕು. ಯಾಕಂದರೆ ಆ ವೈದ್ಯರು ಏನು ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋವು ಜಾಸ್ತಿ ಆಗಿದೆಯಾ, ಅದೇ ಒಂದು ಆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತ ಆಗಿದೆಯಾ, ಹಾಗಾದರೆ ಏನಾಗಿದೆ ದರ್ಶನ್ ಅವರ ಒಂದು ಆರೋಗ್ಯದ ಸ್ಥಿತಿ ಅನ್ನೋದು ಕೂಡ ಸಹಜವಾಗಿ ಆತಂಕ ಉಂಟಾಗಿರುವಂಥದ್ದು ಪ್ರಣೋತ್.
ಅಲ್ಲ ವೆಂಕಟೇಶ್, ಸಾಮಾನ್ಯವಾಗಿ ಹೈಕೋರ್ಟ್ ಮುಂದೆ ನಾವು ಹೋಗುವಾಗ ಒಂದು ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಭಾಳ ಎಮರ್ಜೆನ್ಸಿ ಅಂತ ಹೇಳಿ ಬೇಲ್ ತಗೊಂಡು ಹೊರಗಡೆ ಬಂದು ಒಂದು ವಾರ ಆಪರೇಷನ್ ಏನೂ ಮಾಡಿಸಿಲ್ಲ, ಅಲ್ಲಿ ನೋಡಿದ್ರೆ ಆಪರೇಷನ್ ಅರ್ಜೆಂಟಾಗಿ ಆಗಬೇಕು ಅಂತಂದಾಗ ಅದು ನ್ಯಾಯಾಂಗಕ್ಕೆ ಕೊಡುವ ಗೌರವನ ಅಥವಾ ಏನೋ ಸುಳ್ಳು ಸಬೂಬನ್ನು ಕೊಟ್ಟು ಜಸ್ಟ್ ಹೊರಗಡೆ ಬಂದರೆ ಸಾಕಪ್ಪ ಅಂತ ಹೊರಗಡೆ ಬಂದಂಗೆ ಕಾಣ್ತಾ ಇಲ್ವಾ? ಇದಕ್ಕೆ ನ್ಯಾಯಾಂಗದಿಂದ ಬೇರೆ ಏನು ಚಿಕಿತ್ಸೆ ಇಲ್ವಾ? ಖಂಡಿತ ಪ್ರಣುತ್, ಈ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಯಾಕಂತೇಳಿದ್ರೆ ಅರ್ಜೆಂಟಾಗಿ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲ ಅಂತೇಳಿದ್ರೆ ಅವರ ಒಂದು ಪಾರ್ಶ್ವವಾಯುವಿಗೆ ತುತ್ತಾಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದರು. ಆ ಒಂದು ಗ್ರೌಂಡ್ಸ್ ಮೇಲೆ ಕೂಡ ಈಗ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ರು. ಬಂದು 2 ವಾರಗಳ ಕಳೀತಾ ಬರ್ತಾ ಇದೆ, ಆದರೂ ಕೂಡ ಅವರಿಗೆ ಇನ್ನೂ ಕೂಡ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಅದೇ ಒಂದು ಪ್ರಶ್ನೆಯನ್ನು ಮುಂದಿಟ್ಕೊಂಡು ಈಗ SPP ಅವರು ಕೂಡ ಈ ಒಂದು ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೂಡ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಏನು ಪೊಲೀಸ್ ಇಲಾಖೆಗಳು ಕೂಡ ಪ್ರಸ್ತಾವನೆ ಸಲ್ಲಿಸಿದೆ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದು. ಸೊ ಈಗ ಆ ಒಂದು ಪ್ರಶ್ನೆಯನ್ನು ಮಾಡಿ ಕೂಡ ಹೋಗ್ತಾರೆ ಅಂತ ಹೇಳಿದ್ರೆ, ಈಗ ಆಪರೇಷನ್ ಆಗಬೇಕಾಗಿದೆ ಅಂತ ಹೇಳಿ ಕೂಡ ಈಗ ನ್ಯಾಯಾಲಯದ ಮುಂದೆ ಹೇಳಿ ಹೊರಗಡೆ ಬಂದಿದ್ರು. ಆದರೆ ಈಗ ಆಪರೇಷನ್ ಆಗಿದೆ ಅಂತ ಹೇಳಿ ಕೂಡ ಒಂದು ರಿಪೋರ್ಟ್ ಅನ್ನು ಕೊಡಬಹುದು. ಆದರೆ ಯಾವ ಒಂದು ಆಪರೇಷನ್ ಆಗಿದೆ ಅನ್ನೋದು ಕೂಡ ಇನ್ನೂ ಬಹಿರಂಗವಾಗಿಲ್ಲ ಅಂತ ಹೇಳಿದ್ರೆ, ಅವರು ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ, ಹಾಗಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು. ಆದರೆ ಯಾವುದೇ ರೀತಿಯಾದಂಥ ಆಪರೇಷನ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸಬೇಕಾಗುತ್ತೆ, ಬಟ್ ಅದನ್ನ ಯಾವುದನ್ನು ತೋರಿಸ್ತಾ ಇಲ್ಲ. ಆದರೆ ನ್ಯಾಯಾಲಯಕ್ಕೆ ರಿಪೋರ್ಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಆಪರೇಷನ್ ಆಗಿರಬಹುದು ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಕೂಡ ಕೊಡಬಹುದು. ಅದ್ಯಾವುದು ಕೂಡ SPP ಅವ್ರಿಗೂ ಕೂಡ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಅದನ್ನ ಒಂದು ವೇಳೆ ಏನಾದರೂ ಆ ಒಂದು ರಿಪೋರ್ಟ್ಗಳನ್ನು ಸಿಕ್ಕಿದೆ ಆದರೆ ಆ ಆಧಾರದ ಮೇಲೆ ಕೂಡ ಏನು ಒಂದು ಮಧ್ಯಂತರ ಜಾಮೀನು ಆದೇಶ ಇದೆ ಅದನ್ನ ರದ್ದು ಮಾಡಿ ಅಂತ ಕೇಳುವ ಸಾಧ್ಯತೆಗಳಿದೆ. ಹಾಗಾಗಿ ಅವರಿಗೂ ಕೂಡ ಸಿಗ್ತಾ ಇಲ್ಲ. ಈಗ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕೊಂಡಿರುವಂತದ್ದು. ಈ ಮಧ್ಯದಲ್ಲಿ ಕೂಡ ಒಂದು ವೇಳೆ ಏನಾದರೂ ರೆಗ್ಯುಲರ್ ಬೇಲ್ ಮಂಜೂರು ಆಗಿದ್ದೇ ಆದರೆ ಅವರು ಹೊರಗಡೆ ಕೂಡ ಇರುವ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.